ಹಲೋ ಎಲ್ರಿಗೂ ನಮಸ್ಕಾರ. ಸೊ ನಾನು ನಿಮ್ಮ ಪರ್ಮಿ. ಸೊ ಹೊಸ ವಿಡಿಯೋದೊಂದಿಗೆ ನಾನಿವತ್ತು ತಮಿಳ್ನಾಡಲ್ಲಿರುವಂತಹ ತಿರುವಣ್ಣಾಮಲೈ. ಸೊ ಇಲ್ಲಿ ಬಂದುಬಿಟ್ಟು ಅರುಣಾಚಲಂ ಪ್ರದೇಶ ಬಂದು ತುಂಬ ಫೇಮಸ್ಸು. ಸೊ ಇದು ಬಂದು ಶಿವನ್ ಟೆಂಪಲು. ಸೊ ಬನ್ನಿ ನಿಮಗೆ ಕರ್ನಾಟಕದಿಂದ ಯಾವ್ಯಾವ ಬಸ್ ಹೋಗುತ್ತೆ, ಸೊ ನೀವು ಹೇಗೆ ಹೋಗೋದು, ಹೇಗೆ ರೀಚ್ ಆಗೋದು, ಸೊ ಇದನ್ನೆಲ್ಲ ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿಂದ. ನೀವು ಯಾರು ಬ್ಯಾಂಗ್ಳೂರಿಂದ ತಿರುವಣ್ಣಾಮಲೈಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮಗೆ ಬ್ಯಾಂಗ್ಳೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಡೈಲಿ ಬಸ್ಸಸ್ ಅವೈಲಬಲ್ ಇರುತ್ತೆ. ನಿಮಗೆ ಕರ್ನಾಟಕ ಗೌರ್ಮೆಂಟ್ ಬಸ್ಸು ಮತ್ತು ತಮಿಳ್ನಾಡು ಗೌರ್ಮೆಂಟು ಎರಡೂ ಕೂಡ ಅವೈಲಬಲ್ ಇರುತ್ತೆ. ಇದ್ರ ಕಾಸ್ಟ್ ಬಂದುಬಿಟ್ಟು ಪರ್ ಪರ್ಸನ್ನು 250ರಿಂದ 300 ರೂಪಾಯಿ ಇರುತ್ತೆ ಅಷ್ಟೇ. ಕೋಟಿ ಕೋಟಿ ಫಾಲೋವರ್ಸ್ ಇದಾರಂತೆ ರಾಕೇಶ್ ನೋಡ್ರಿ. ಈ ವಿಡಿಯೋ ಮುಖಾಂತರ ನಿಮಗೂ ಫಾಲೋವರ್ ಜಾಸ್ತಿ ಆಗ್ತಾರೆ. ಕಾಂಟ್ಯಾಕ್ಟ್ ರಾಕೇಶ್, ಫ್ರೆಂಡ್ ರಾಕೇಶ್. Is Bro Code Rakesh. Not just simple Rakesh, he is called Bro Code Rakesh. ಇಲ್ಲಿ ಕಂಡಕ್ಟರ್ ಎಲ್ಲಾರನ್ನೂ ಈಚ್ಕಾಗ್ತಾನೆ ಈಗ ಆಡಿದ್ರೆ. ಏನು ತಗೋತಾ ಇದ್ದೀರ ಅವರು? ಅವರಲ್ಲಿ ನನಗೊಂದು ಫೋನ್ಪೇ ಇಲ್ವಂತ ಹಂಗ ನಂಗೆ ಬೇಡ ಬಿಡ. ಕೊನೆಗೂ ಬಂದು ಇಳಿದಿದ್ದೀವಿ ತಿರುವಣ್ಣಾಮಲೈ. Welcome to Tirunamala. Reach to Tirumala. ಕೊನೆಗೂ ರೀಚ್ ಆಗಿದ್ದೀವಿ ತಿರುವಣ್ಣಾಮಲೈ. ಅರುಣಾಚಲೇಶ್ವರ ಟೆಂಪಲ್. KSRTC ಬಸ್ ಸ್ಟಾಪ್. ಅವರ KSRTC ಬಸ್ ಸ್ಟಾಪ್ ಅಲ್ಲ ಬ್ರೋ ಇದು. Welcome to Tirunamala. ಫೈನಲಿ ಬಂದಿದ್ದೀವಿ. ಈಗ ಗಿರಿ ಪ್ರದಕ್ಷಿಣೆ ಆಗ್ಬೇಕು. ಎಲ್ಲಿಂದ ಗೊತ್ತಾಗ್ತಾ ಇಲ್ಲ, ಎಲ್ಲ ಹೊಸಬ್ರು. ಓಕೆ ಬನ್ನಿ. ತುಂಬ ಥ್ಯಾಂಕ್ಸ್ ಅಣ್ಣ. ಗೈಸ್ ಫೈನಲಿ ಯಾರೋ ಆಟೋ ಅಂಕಲ್ ಹೆಲ್ಪ್ ಮಾಡಿದ್ರು. ಪೊಲೀಸರು ಕೇಳಿದ್ರೆ ಹೇಳೋದಿಲ್ಲ ಅಂತಾರೆ. ಇಲ್ಲೆಲ್ಲೋ ರಾಜಗೋಪುರ ಇದೆ ಅಂತೆ, ಅಲ್ಲಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಆಲ್ಮೋಸ್ಟ್ ನಿಮ್ಗೆ ಹೇಳ್ತೀನಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆ ಕ್ಯಾಶ್ ಕ್ಯಾರಿ ಮಾಡಬೇಕು. ಪೆಟ್ರೋಲ್ ಬ್ಯಾಂಕ್ ನೀವು ಅಲ್ಲಿ ಬಂದರೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ನಿಲ್ಲಿಸ್ಬಿಡ್ತಾರೆ. ನೀವು ಹಿಂಗೆ ಒಳಗಡೆ ಬರಬೇಕು. ಇಲ್ಲಿ ರಾಜಗೋಪುರ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ನಿಮ್ಗೆ ಸ್ಟಾರ್ಟಿಂಗು ಎಂಟ್ರಿ ಫಸ್ಟು ರೈಟು ಲೆಫ್ಟು ತೊಗೊಂಡು ಅಲ್ಲಿ ಕೇಳ್ಕೊಂಬಂದ್ರೆ ಇದು ಯಾರು ಬೇಕಾದ್ರೂ ಹೇಳ್ತಾರೆ. ನೋಡಿ ಇದೆಲ್ಲ ನೋಡ್ತಾ ಇರ್ಬೋದು ಎಷ್ಟೊಂದು ಜನ. ಸೊ ಇಲ್ಲೆಲ್ಲ ತೇರು ಬೀದಿ ಎಲ್ಲ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫೈನಲಿ ರಾಜಗೋಪುರ ಹತ್ರ ಬಂದಿದ್ದೀವಿ. ಜನ ತುಂಬ ಇದ್ದಾರೆ. ನೋಡ್ರಿ ಇದೆ ರಾಜಗೋಪುರ. ನಾವು ಅಲ್ಲಿ ಅರೌಂಡು 5 ಗಂಟೆ 5 ಕಾಲಂಗೆ ಬಸ್ ಹತ್ತಿದ್ವಿ. ಸೊ ಇಲ್ಲಿ ಬಂದ್ಬಿಟ್ಟು 9:30ಗೆ ಬಂದಿದ್ದೀವಿ. ಸೊ ಇನ್ನು ನಾವು 12 ಗಂಟೆಗೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ 12:30 ಗಂಟೆ ಏನು ಮಾಡೋದು? ಸೊ ರೂಮರ ಬುಕ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಬಂದ್ವಿ ಇಲ್ಲೆಲ್ಲ ಬಂದ್ಬಿಟ್ಟು ರೂಮ್ಗಳು ತುಂಬ ಕಾಸ್ಟ್ಲಿ ಇದ್ದಾವೆ. 1000-1500 ಹಂಗೆ ಅಂತಾರೆ. ಸೊ ನೀವೆಲ್ಲ ಬುಕ್ ಮಾಡ್ಕೊಂಬರೋದು ಉತ್ತಮ. ನಾವು ಬಂದಿದ್ದು ಜಸ್ಟ್ ಗಿರಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗೋಣ ಅಂತ. ಬಟ್ ಹುಡುಗರೆಲ್ಲ ಬ್ಯಾಗ್ ಮಾಡಬೇಕು, ರೂಮ್ ಬುಕ್ ಮಾಡಲೇಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ರೂಮ್ ಹುಡುಕ್ತಾ ಇದ್ವಿ. ಬಟ್ ತುಂಬ ಹೈ ಹೇಳ್ತಾರೆ ರೂಮ್ ಇಲ್ಲಿ. ಸೊ ಮುಂಚಿತವಾಗಿ ನೀವೇನಾದರೂ ನೈಟ್ ಈ ಥರ ಬಂದರೆ 9 ಗಂಟೆಗೆ ಏನಾದರೂ ಈ ಥರ ಬಂದರೆ ನೀವು ಬುಕ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ ನಾನು.
ಫೈನಲಿ ಹಂಗೆ ಹಿಂಗೆ ಮಾತಾಡಿ 1500ಗೆ ರೂಮ್ ಒಪ್ಸಿದ್ದೀವಿ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಗಿರಿ ಪ್ರದಕ್ಷಿಣೆಗೆ ಹೋಗಬೇಕು. ಸೊ ತಿರ್ಗಾ ಮಾರ್ನಿಂಗು ಇಲ್ಲಿಗೆ ತಿರ್ಗಾ ಬಂದು ಫ್ರೆಶ್ ಅಪ್ ಆಗಿ ತಿರ್ಗಾ ಹೋಗ್ಬೇಕಾಗೆ. TCL ಕಂಪ್ನಿದು ಹಳೆ ಡೂಮ್ ಟಿ ವಿ. ಇವಾಗ ರೆಡಿಯಾಗಿ ಗಿರಿ ಪ್ರದಕ್ಷಿಣೆಗೆ ಹೋಗಬೇಕು. ಇನ್ನು ಬರೋದೇ ನಾವಿಲ್ಲಿಗೆ 5 o'clock ಇಲ್ಲ 5:30ಗೆ ಬಂದು ತಿರ್ಗಾ ಫ್ರೆಶ್ ಅಪ್ ಆಗಿ ತಿರ್ಗಾ ನಾವು ಟೆಂಪಲ್ಗೆ ಹೋಗಬೇಕು. ಅಷ್ಟಕ್ಕೇ 1500 ಅಂತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನೀವು ಬರ್ಬೇಕಾದ್ರೆ ಮೊದಲೇ ಬುಕ್ ಮಾಡ್ಕೊಂಬನ್ನಿ. ಓಕೆ, ಊಟ ಮಾಡ್ಕೊಂಬಿಡೋಣ. ಓಕೆ, ಎಲ್ಲ ಹಾಕೊಂಡಿದ್ದೀವಿ ಜೋರಾಗಿ. ರಾಕೇಶ್ ನಮ್ಮ ತೋರಿಸ್ರಿ. ಸೊ ಇಲ್ಲಿ ಬಂದು ದೀಪ ಹಚ್ಬೇಕು. ಇಲ್ಲಿ ಸೊ ಎಲ್ಲ ಹಚ್ತಾ ಇದ್ದಾರೆ ನೋಡಿ. ಇಲ್ಲಿ ದೀಪ ಹಚ್ಚಿ ಸೊ ಗಿರಿ ಪ್ರದಕ್ಷಿಣೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಫೈನಲಿ ಪೂಜೆ ಗೀಜೆ ಎಲ್ಲ ಮುಗೀತು. ಇವಾಗ ಗಿರಿ ಪ್ರದಕ್ಷಿಣೆ ಬಂದ್ಬಿಟ್ಟು ಟೋಟಲ್ 14 ಕಿಲೋಮೀಟರ್ ಇದೆ. ಸೊ ಈಗ 14 ಕಿಲೋಮೀಟರ್ ಹೋಗಬೇಕು. ಸೊ ಬನ್ನಿ ಹೋಗೋಣ. ನೋಡಿ, ನಿಮಗೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತಾರೆ, ಎಲ್ಲ ಫುಲ್ಲು ವಾಕರ್ಸು. ಸೊ ದೊಡ್ಡವ್ರು ಮಾತ್ರ ನಾವು ಗಿರಿ ಪ್ರದಕ್ಷಿಣೆ ನಮ್ದು ಏನೋ ಸ್ಟ್ಯಾಮಿನಾ ಇರುತ್ತೆ, ನಾವು ಆಗ್ಬಿಡ್ತೀವಲ್ವಾ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಸೊ ಅದು ಅವ್ರಿಗೆ ಈ ಥರ ಆದ್ರೆ ಸೊ ಇವಾಗೆಲ್ಲ ಸ್ವಲ್ಪ ಬಾಡಿಗೆ ಕೊಟ್ಟು ಹೋಗ್ಬೇಕಾಗುತ್ತೆ. ಇದ್ರೊಳಗೆ ನಿಮ್ಗೆ ಅಲ್ಲಲ್ಲೇ ಗಿರಿ ಪ್ರದಕ್ಷಿಣೆ ಮಾಡ್ತಾ ಈ ಥರ ಟೆಂಪಲ್ ಸಿಗ್ತಾ ಇರುತ್ತೆ. ಸೊ ಹಂಗೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಈ ತಿರುವಣ್ಣಾಮಲೈ ಅರುಣಾಚಲೇಶ್ವರ ಏನಿಲ್ಲ ನೆಲೆಸಿದ್ದಾರೆ, ಇದನ್ನು ಅಗ್ನಿಲಿಂಗ ಅಂತ ಕರೀತಾರೆ. ಸೊ ಈ ಅಗ್ನಿಲಿಂಗ ಬಂದ್ಬಿಟ್ಟು ಪಂಚಭೂತಗಳಲ್ಲಿ ಅಗ್ನಿ ಒಂದು. ಸೊ ಆ ಅಗ್ನಿ ರೂಪದಲ್ಲಿ ಶಿವ ಇಲ್ಲಿ ನೆಲೆಸಿದ್ದಾನೆ ಅಂತ ಇಲ್ಲಿ ಜನ ಕರೀತಾರೆ. ಸೊ ಇದು ಬಂದ್ಬಿಟ್ಟು ಚೋಳರು ಕಟ್ಸಿರೋದು ಅಂತ ಹೇಳ್ತಾರೆ. ಸೊ ಚೋಳರು ಕಟ್ಸಿ ನಮ್ಮ ವಿಜಯನಗರ, ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯವರು ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹಿಸ್ಟ್ರಿ ಇರೋದು. ಸೊ ಇಲ್ಲಿಗೆ ಬಂದು 14 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ, ಹಂಗಂದರೆ ಟೆಂಪಲ್ ಮಧ್ಯದಲ್ಲಿರುತ್ತೆ. ಟೆಂಪಲ್ ಸುತ್ತು 14 ಕಿಲೋಮೀಟರ್ಸು ಗಿರಿ ಪ್ರದಕ್ಷಿಣೆ ಹಾಕ್ಬೇಕಾಗುತ್ತೆ. ಇಲ್ಲಿ ಬಂದು ಪ್ರದಕ್ಷಿಣೆ ಹಾಕಿ ದೇವ್ರು ನೋಡ್ಕೊಂಡು ಸ್ವಲ್ಪ ಅನುಗ್ರಹ ಪಡ್ಕೊಂಡು ಹೋದವರೆಲ್ಲ ತುಂಬ ಜೀವನದಲ್ಲಿ ಸ್ವಲ್ಪ ಸಕ್ಸಸ್ ಕಂಡಿದ್ದಾರೆ, ಸ್ವಲ್ಪ ಜೀವನ ಶೈಲಿನೇ ಬದಲಾಗುತ್ತೆ ಅಂತ ಜನರ ನಂಬಿಕೆ. ಸೊ ಅದಕ್ಕೇ ಇಲ್ಲಿಗೆ ಎಲ್ಲ ಜನ ಬಂದ್ಬಿಟ್ಟು, ಎಸ್ಪೆಷಲಿ ಪೌರ್ಣಮಿಲಿ ಹೆವಿ ಜನ ತುಂಬಿದ್ದಾರೆ ಇಲ್ಲಿ. ಸೊ ಏನು ನೋಡ್ತಾ ಇರ್ಬೋದು, ಇವಾಗೇನು ಪೌರ್ಣಮಿ ಎಲ್ಲ ಸ್ವಲ್ಪ ಕಡಿಮೆ ಇದೆ ಕ್ರೌಡು. ಇನ್ನೂ ಜಸ್ಟ್ ನಾವಿನ್ನು 1 ಕಿಲೋಮೀಟ್ರ್ ಬಂದಿಲ್ಲ. ಸೊ ಇನ್ನು ಹೋಗ್ತಾ ತುಂಬ ಟೆಂಪಲ್ ಸಿಗುತ್ತೆ. ಆ ಟೆಂಪಲ್ಲೆಲ್ಲ ನೋಡಿಕೊಂಡು ಫಸ್ಟು ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿ ಎಂಡಿಂಗ್ ಮಾಡಬೇಕು ತಿರ್ಗಾ ನಾವು. ಇಲ್ಲಿಂದ ಟೆಂಪಲ್ದು ಬೆಸ್ಟ್ ವ್ಯೂ. ಸೊ ಹಿಂಗೆ ಹೋದ್ರೆ ಅಲ್ಲಲ್ಲ ಟೆಂಪಲ್ಸು. ಸೊ ತಿರ್ಗಾ ಈ ದಾರಿಲೇ ಹೋಗ್ಬೇಕಾಗುತ್ತೆ. ಇಲ್ಲಿಗೆ ಮಾತ್ರ ತುಂಬ ಜನ ಬರ್ತಾರೆ. ಇಲ್ಲಿ ಬಂದು ಟೆಂಪಲ್ ಮುಂದೆ ಭಿಕ್ಷಾಟನೆ ಮಾಡೋದಾಗಿರ್ಬೋದು. ಸೊ ಭಿಕ್ಷಾಟನೆ ಅಂದರೆ ಅವ್ರ ಹತ್ರ ದುಡ್ಡಿಲ್ಲ ಅಂತಲ್ಲ, ಸೊ ಅದೊಂದು ಹರಕೆ ಹೊತ್ತಿರ್ತಾರೆ. ಸೊ ಅಲ್ಲಿ ಭಿಕ್ಷಾಟನೆ ಮಾಡಿ ಸೊ ದೇವ್ರಿಗೆ ದುಡ್ಡನ್ನ ಅರ್ಪಿಸೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾರೆ. ಸೊ ನೀವು ಯಾವ್ದಾರ ಫ್ರೀ ಆಗಿದ್ರೆ ಸೊ ಈ ಕಡೆ ಬನ್ನಿ, ಅರುಣಾಚಲ ದೇವಸ್ಥಾನ ವಿಸಿಟ್ ಮಾಡಿ ಸೊ ಈ ಅನುಭವನ ಪಡ್ಕೊಳ್ಳಿ. 14 ಕಿಲೋಮೀಟ್ರ್ ಹೋಗೋದಂದ್ರೆ ಸುಮ್ಮನೆ ಅಲ್ಲ. ಸೊ ಎಲ್ಲ ಟೆಂಪಲ್ನ ನೋಡ್ಕೊಂಡು ಹೋಗ್ತೀವಿ. ತಿರ್ಗಾ ಕೂಡ ಅಲ್ಲಿ ಯಾವ್ದಾದ್ರು ಟೆಂಪಲ್ಲು. ಸೊ ನನಗೆ ಬೇರೆ ತೆಲುಗು ಓದೋಕ್ಕೆ ಬರಲ್ಲ. ಏನು ಬರ್ದವ್ರು ರಾಕೇಶ್ವರಲ್ಲಿ ಹಾಕಿಲ್ಲ ಬಿಡಿ.
ಹೆಂಗೆ ನಮ್ಮ ಕರ್ನಾಟಕದಲ್ಲಿ ನಾವು ಹೋಗ್ತೀವೋ ಸೊ ಇಲ್ಲಿ ಅದೇ ಥರ ಅವ್ರು ಹಾಕ್ಕೊಂಡಿದ್ದಾರೆ. ಸೊ ಲ್ಯಾಂಗ್ವೇಜ್ ಯಾವುದಾದ್ರೇನೋ ಗೊತ್ತಿರಬೇಕು ಮೇಯ್ನು. ನೋಡಿ ಇಲ್ಲೆಲ್ಲ ನೋಡ್ತಿರ್ಬೋದು ಫುಲ್ಲು ಟಾರ್ ರೋಡು. ಸೊ ನಾವು ಯಾಕೆ ನೈಟ್ ಹೊತ್ತು ಪ್ರದಕ್ಷಿಣೆ ಹಾಕೋಕ್ಕೆ ಬಂದಿದ್ದೀವಿ ಅಂದರೆ ಇದು ಬೇರೆ ಸಮ್ಮರ್ ಟೈಮು. ಸೊ ಈ ಟಾರ್ ರೋಡಲ್ಲೆಲ್ಲ ನೀವು ಸಮ್ಮರ್ ಟೈಮಲ್ಲಿ ನಡೆಯೋಕ್ಕಾಗಲ್ಲ, ಕಾಲೆಲ್ಲ ಬೆಂಕಿ ಆಗಿಬಿಡ್ತವೆ. ಮತ್ತು ಇನ್ನೊಂದು ಪ್ರದಕ್ಷಿಣೆ ಹಾಕೋರು ಯಾರೂ ಕೂಡ ನೀವು ಸ್ಲಿಪ್ಪರ್ ಹಾಕೋಬಿಡಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಯಾರೂ ಕೂಡ ಸ್ಲಿಪ್ಪರ್ ಹಾಕಿಲ್ಲ. ಸೊ ನೀವು ಕೂಡ ಸ್ಲಿಪ್ಪರ್ ಹಾಕೋಳಿ, ಏಕೆಂದರೆ ಭಕ್ತಿ ಅನ್ನೋದು ಸುಮ್ಮನೆ ಬರಲ್ಲ. ಓಕೆ, ಸೊ ನೀವೇನಾರ ಗಿರಿ ಪ್ರದಕ್ಷಿಣೆ ಹಾಕಬೇಕು ಅಂದರೆ ಸೊ ಏನಾರು ಡೇ ಟೈಮಲ್ಲಿ ಏನಾದರೂ ಮಾಡ್ತೀನಿ ಅಂದರೆ ಆಫ್ಟರ್ ಜುಲೈ, ಆಗಸ್ಟು, ಸೆಪ್ಟೆಂಬರು ಹಂಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಬಟ್ ಪೌರ್ಣಮಿ ಟೈಮಲ್ಲಿ ಬಂದರೆ ನಿಮಗೆ ಹೆವಿ ಕ್ರೌಡ್ ಇರುತ್ತೆ, ಬಟ್ ಅದೇ ಥರ ವೈಬ್ ಇರುತ್ತೆ ನಿಮಗೆ. ನೀವು ಇಲ್ಲಿ ಸೈನೇಜಸ್ ನೋಡ್ತಾ ಇರ್ಬೋದು ನಾವು ಎಲ್ಲೆಲ್ಲಿದ್ದೀವಿ ಅಂತ. ಇವಾಗ 1.14 ಹಂಗಂದರೆ 1.25 ಕಿಲೋಮೀಟ್ರ್ ಫಿನಿಷ್ ಮಾಡಿದ್ದೀವಿ. ಸೊ ಇನ್ನೂ ತುಂಬ ಇದೆ. ನೀವು ಈ ಥರ ಸೈನ್ ಬೋರ್ಡ್ಸು ಏಕ್ಲೂ ಸಿಗ್ತಾ ಇರುತ್ತೆ, ನೋಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಹೇಳೋದ್ನಲ್ಲ ಟಾರ್ ರೋಡು ನೋಡಿ, ಚಳಿಕಲ್ಲೆಲ್ಲ ಸೊ ಎಲ್ಲ ಕಾಲು ಕಗ್ತವೆ. ಇವಾಗಾದರೆ ಪರವಾಗಿಲ್ಲ, ಹೆಂಗೋ ನಡೀಬೋದು. ಸೊ ನಿಮಗೆ ಮಧ್ಯಾಹ್ನ ಟೈಮ್ ಆದರೆ ಇನ್ನೂ ಡಿಫಿಕಲ್ಟ್ ಆಗಿಬಿಡುತ್ತೆ, ಏಕೆಂದರೆ ಸುಡ್ತಿರುತ್ತೆ. ತಿರ್ಗಾ ಅದು ಅಲ್ದಲ್ಲೇ ಕಲ್ಲು ಬೇರೆ ಕಾಲು ಗುದ್ದುತ್ತಾ ಇರುತ್ತಲ್ಲ, ಫುಲ್ ಟಯರ್ಡ್ ಆಗ್ತೀರ ಮತ್ತು ಪೇಯ್ನ್ ಬರುತ್ತೆ. ಸೊ ಅದಕ್ಕೇನೆ ಆದಷ್ಟು ಎಲ್ಲರಿಗೂ ರೆಫರ್ ಮಾಡೋದು, ಇವಾಗಿನ ಆಸ್ಪಾಸ್ತಲ್ಲಿ ಯಾರು ಬರ್ತಾಯಿದ್ದೀರಾ ನೈಟ್ ಹೊತ್ತು ಪ್ಲಾನ್ ಮಾಡಿ. ಸೊ ನೈಟ್ ಹೊತ್ತು ಜನ ಇರ್ತಾರೆ, ಏನು ನೀವು ಒಬ್ಬರೇ ಅಂತೂ ಏನು ಹೋಗಲ್ಲ, ಫುಲ್ಲು ಜನ ಇರ್ತಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ. ಎಲ್ಲಿ ಕರೆಕ್ಟಾಗಿ 2 ಅಂತ ತೋರಿಸ್ತೈತೆ, ಮೇ ಬಿ ಇಲ್ಲೇ 2 ಇರ್ಬೋದು ಎಕ್ಸಾಕ್ಟು. ಸೊ ವಿ ಆರ್ ಇಯರ್. ಸೊ ಅಲ್ಲೇನು ಕಾಣಿಸ್ತೈತೋ ಕಾಣಿಸ್ತಿಲ್ಲ ಗೊತ್ತಿಲ್ಲ. ಸೊ ಇನ್ನೂ ಸ್ವಲ್ಪ ದೂರ ಇದೆ. ನಿಮ್ಗೆ ಇನ್ನೊಂದು ಗಿರಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಸ್ನ್ಯಾಕ್ಸ್ನ ನೀವು ಕ್ಯಾರಿ ಮಾಡಬೇಕು. ಸೊ 14 ಕಿಲೋಮೀಟ್ರ್ ನಡಿಬೇಕು. ಸೊ ಏನಾದ್ರು ತಿನ್ನಬೇಕು, ಅದು ಯಾವುದು ಭಯನೇ ಇರೋಲ್ಲ. ಸೊ ನೋಡಿ ಸುತ್ತಲೂ ನಿಮಗೆ ಅಲ್ಲಲ್ಲೇ ಅಂಗಡಿಗಳು, ನಿಮಗೆಲ್ಲ ಊಟ ತಿಂಡಿ ಕಾಫಿ ಟೀ ಇದೆಲ್ಲ ಸಿಗ್ತಾ ಇರುತ್ತೆ. ಈ ಟಾರ್ ರೋಡಲ್ಲಿ ನಡೀತಾ ಈ ಟಾರಿಂದು ಸಣ್ಣ ಕಲ್ಗಳು ಬರುತ್ತೆ ಗೊತ್ತಾ, ಅದು ಸ್ವಲ್ಪ ಇರಿಟೇಟ್ ಮಾಡುತ್ತೆ, ಚುಚ್ಚುತ್ತಾ ಇರುತ್ತೆ ಹಂಗೇನೆ. ಸೊ ಅದು ಸ್ವಲ್ಪ ಜಾಸ್ತಿ ಪೇನ್ ಕೊಡುತ್ತೆ. ಸೊ ಅದು ಬಿಟ್ಟರೆ ಯಾವ ಥರದ್ದು ನಿಮಗೆ ಟ್ರಕ್ಕಿಂಗ್ ಫೀಲ್ ಕೊಡಲ್ಲ. ಹಂಗಂದರೆ ಫುಲ್ಲು ಬೆಟ್ಟ ಹತ್ತೋದು, ಮೇಲೆ ಹತ್ತೋದು, ಗುಡ್ಡ ಆ ಥರ ಯಾವುದೂ ಇಲ್ಲ. ಈಗ ಸುಸ್ತಾಗಿ ಇವಾಗ ಸ್ವಲ್ಪ ಕುತ್ಕೊಂಡಿದ್ವಿ. ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಬ್ರೋ? 3 ಕಿಲೋಮೀಟರ್ಸ್. ಜೋರಾಗಿ ಮಾತಾಡಬೇಕು. 3 ಕಿಲೋಮೀಟರ್ಸ್ ಬಂದಿದ್ದೀವಿ ಬ್ರೋ. ಏನು ಬ್ರೋ ಇದು ಅರುಣಾಚಲೇಶ್ವರ? ಸೊ ಟೆಂಪಲ್ ಏನು ಬ್ರೋ ಮಹಿಮೆ? ಸೊ ಏನು ಹಿಸ್ಟ್ರಿ ಇದ್ರದ್ದು? ಅರುಣಾಚಲ ಶಿವನ ಪವಿತ್ರ ಕ್ಷೇತ್ರ ಇದು. ಇದು ಇರುವಂಥ ಜಾಗ ಬಂದು ತಿರುನಾಮಲೈ ಎನ್ನುವ ಜಾಗ ಇರುವ ಈ ದೇವಾಲಯವು ಬಹಳ ಪ್ರಸಿದ್ಧವಾಗಿದೆ. ಹಾಗೂ ಅರುಣಾಚಲ ಬೆಟ್ಟದ ಸುತ್ತ ಗಿರಿ ಪ್ರದಕ್ಷಿಣೆ ಮಾಡುವುದು ತುಂಬಾ ಆಧ್ಯಾತ್ಮಿಕ ಮಹತ್ವದ ಇದೆ. ಭಕ್ತಿಯಿಂದ ಮಾಡಿದರೆ ತುಂಬಾ ಮನಃಶಾಂತಿ ಹಾಗೂ ನೆಮ್ಮದಿ ಮತ್ತು ಶಿವನ ಕೃಪೆ ದೊರೆಯುತ್ತದೆ ಎಂದು ಇಲ್ಲಿನ ಜನರ ನಂಬಿಕೆ. ದಯವಿಟ್ಟು ಎಲ್ಲರೂ ಭೇಟಿ ನೀಡಿ, ಎಲ್ಲರೂ ಭಕ್ತಿಯಿಂದ ಬನ್ನಿ, ದರ್ಶನ ಮಾಡ್ಕೊಳ್ಳಿ. ಓಕೆ, ಟೆನ್ಷನ್ ತಗೊಬಿಡಿ, ಪಕ್ಕ ಚಾಟ್ ಜಿಪಿಟಿ ಇದ್ದ ಗೊತ್ತಾಗುತ್ತಿದ್ದು. ಬಟ್ ಆದ್ರೂ ಇನ್ಫಾರ್ಮೇಶನ್ ಕರೆಕ್ಟ್. ಸೊ ಮುಂದೆ ಇಲ್ಲಿ ರುದ್ರಾಕ್ಷಿ ಮತ್ತೆ ಪ್ರಸಾದ ಕೊಡ್ತಾರೆ, ಬನ್ನಿ ಈಸ್ಕೊಂಡು ಹೋಗೋಣ. ಕೊನೆಗೂ ರುದ್ರಾಕ್ಷಿ ಸಿಕ್ಕಿದೆ. ಇಲ್ಲಿಗೆ ಬಂದಿದ್ದಕ್ಕೆ ಇವಾಗೊಂದು ಕನ್ನಡ ವರ್ಡ್ ನೋಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಸೊ ಗಿರಿವಲಯ ಮಾರ್ಗ ಅಂತ. ಸೊ ಎಲ್ಲ ಕಡೆ ತಮಿಳ್ನಾಡು ಆಗಿಲ್ಸುತ್ತೆ, ತಮಿಳು ಹಾಕ್ತಾರೆ, ಬಟ್ ಅವ್ರಿಗೂ ಗೊತ್ತು ಇಲ್ಲಿ ಕನ್ನಡದವರು ಬರ್ತಾರೆ ಅಂತ. ಕಾಣಿಸ್ತಿದೆಯಾ ಅಲ್ಲಿ? ಸೊ ನೋಡಿದ್ರಲ್ಲ ಜಿಂಕೆ. ಸೊ ಏನಿದು ಗಿರಿ ಬೆಟ್ಟ ಇದೆ, ಇದು ಅರುಣಾಚಲಮು. ಸೊ ಸ್ವಲ್ಪ ಕಾಡಿಗೂ ಸೇರಿದೆ.
ಸೊ ಇಲ್ಲಿ ಈ ಥರದ ಅನಿಮಲ್ ಎಲ್ಲ ಬರ್ತಾ ಇರುತ್ತೆ. ಸೊ ನೀವು ಇದಕ್ಕೆಲ್ಲ ಫೀಡ್ ಮಾಡೋಕ್ಕೆಲ್ಲ ಹೋಗ್ಬಾರ್ದು, ಅಫೆನ್ಸು. ಓಕೆ, ಬನ್ನಿ ನಾನು ಜಿಂಕೆ ತೋರಿಸ್ತೀನಿ ನಿಮಗೆ. ಏನಾದರೂ ಹಾಕ್ತಾರೆ. ಸೊ ಇದೆಲ್ಲ ಪಾಠ ಮಾಡಿಬಿಟ್ಟಿದ್ದಾರೆ ಅದಕ್ಕೆ, ಅದು ಇದು ಹಾಕಿ. ಸೊ ಅದಕ್ಕೋಸ್ಕರ ಇಷ್ಟೊತ್ತು ಬಂದವು ನಿಂತಿರೋದು. ಸೊ ಫೀಡ್ ಮಾಡೋಕ್ಕೆಲ್ಲ ಹೋಗಬೇಡಿ, ಸುಮ್ಮನೆ ನೋಡಿ ಖುಷಿ ಪಡಿ ಅಷ್ಟೇ. ಇಲ್ಲಿ ನೋಡ್ತಿರ್ಬೋದು ನೀವು, ಸುತ್ತಲೂ ಮರಗಳಿದ್ದಾವೆ. ಸೊ ಮಧ್ಯಾಹ್ನ ಟೈಮಿಗೆ ಬಂದರೆ ಸುಡೋದು ಗಿಡೋದು ಎಲ್ಲ ಫುಲ್ಲು ನೆರಳಿದೆ. ಬನ್ನಿ. ಸೊ ನಾನೊಂದು 3-4 ಕಿಲೋಮೀಟ್ರ್ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ಫ್ರೆಂಡ್ಸ್ ನೋಡಿದ್ರೆ ಇನ್ನೂ 2 ಕಿಲೋಮೀಟ್ರ್ ಬಂದಿಲ್ಲ ಬ್ರೋ ಅಂತವ್ರೆ. 14 ಕಿಲೋಮೀಟ್ರ್ ಇದೆ ಇನ್ನೂ. ಇನ್ನೂ 14 ಕಿಲೋಮೀಟ್ರ್ ಹೋಗ್ಬೇಕು. ಬನ್ನಿ ಹೋಗೋಣ. ಈಗೇನು ಡೀರ್ ಸ್ಪಾಟ್ ಆಗಿದೆ, ಬನ್ನಿ ತೋರಿಸ್ತೀನಿ. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಈ ಥರ ಕೊಡ್ತಾರೆ, ತಿಂತೀರಾ? ಬಟ್ ಇವ್ರು ಕೊಡ್ತಾ ಇಲ್ಲ. ನೀವು ಇನ್ನೂ ಎಷ್ಟು ಜನ ಇದ್ದೀರಾ ನೀವು? ಒಳಗಡೆ ತುಂಬ ಜನ. ಓಕೆ ಬಾಯ್ ಬಾಯ್ ಹೇಳಿದ್ದೀನಿ. ಓಕೆ, ತುಂಬ ನಡೀತಾ ಇದ್ದೀವಿ. ಕಾಲೆಲ್ಲ ಹೆವಿ ಆಗ್ತಾಯಿದೆ. ತಾರೋಡಲ್ವಾ, ಸ್ವಲ್ಪ ಪೇಯ್ನ್ ಬರ್ತಾಯಿದೆ. ಬಟ್ ನಾನು ಟ್ರಕ್ಕಿಂಗ್ ಮಾಡ್ತಿದ್ದೆಲ್ಲ ಶೂಸ್ ಹಾಕೊಂಡು ಮಾಡ್ತಾಯಿದ್ದೆ. ಬಟ್ ಇಲ್ಲಿ ವಿತೌಟ್ ಶೂ, ಬರಿಗಾಲಲ್ಲಿ ಮಾಡ್ತಾರೆ ಅದನ್ನು. ನೋಡಿಲ್ಲಿ. ಸೊ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸು ಅಷ್ಟೇ. ಓಕೆ, ಒಂದಿನ ಅಲ್ವಾ, ನಡೆಯುತ್ತೆ. ಇವಣ್ಣ ಇದಾರಲ್ಲ, ಕಪಿನ ಜೊತೆಗೆ ಪುದೀನ ಫ್ಲೇವರ್ ಹಾಕಿ ಕೊಡ್ತಾರೆ. ಸಾಕಾಗಿರುತ್ತೆ ಅನ್ನೋದು. ಇಲ್ಲಿನ ಟೆಂಪಲ್ ನೋಡೋಕ್ಕೇ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ನನಗೆ ಈ ಲಿಂಗಗಳಂತೂ ನೋಡಿಬಿಟ್ರೆ ಮನಸ್ಸಿಗೇನೋ ಒಂಥರ ಆನಂದ. ಇವಾಗ 8 ಕಂಪ್ಲೀಟ್ ಮಾಡಿದ್ದೀವಿ. ಸೊ ಟೋಟಲಿ 14ರಲ್ಲಿ 8 ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ನೂ ರಿಮೈನಿಂಗ್ ಇದೆ. ಸೊ ಹೋಗೋಣ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಟಯರ್ಡ್ ಅನ್ನೋಕ್ಕಿಂತ ನನಗೆ ಫೂಟು ಫುಲ್ಲು ಪಾದ ಉರಿತೈತೆ, ತಾರೋಡ್ಗೂ ಅದಕ್ಕೂ. ಬನ್ನಿ ಹೋಗೋಣ. ಇಲ್ಲಿ ಏನು ನೋಡ್ತಾ ಇದ್ದೀರಾ, 20 ರೂಪಾಯಿ 10 ರೂಪಾಯಿ ಕೊಟ್ಟರೆ ಸೊ ಅದರೊಳಗಡೆ ಕಾಲಿಕ್ಕೊಂಡು ಮಸಾಜ್ ಮಾಡೋ ಥರ ರಿಲ್ಯಾಕ್ಸೇಷನ್ ಮಾಡ್ಕೊಬೋದು. ಸೊ ಬೇಕಂದ್ರೆ ಮಾಡಿಸ್ಕೊಬೋದು. ಸೊ ನಮಗೇನು ಬೇಡ ಅನ್ನಿಸ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಜಸ್ಟ್ 20 ರೂಪೀಸ್ 10 ರೂಪೀಸ್ ಅಷ್ಟೇ. ಅದ್ರ ಮೇಲೆ ಇಲ್ಲಿ ಜಾಸ್ತಿ ನನಗೆ ಕಾಸ್ಟ್ಲಿ ಅಂತಲೇ ಅನ್ನಿಸ್ತಲ್ಲ. ಏನಾರು ತಗೋ, ಆ ಕಬ್ನಾಲ್ ತೊಗೊಂಡ್ವಿ 10 ರೂಪಾಯಿ, ಯಾವುದೋ ಚುರುಮುರಿ ತೊಗೊಂಡ್ವಿ 6 ರೂಪಾಯಿ, 6 ರೂಪೀಸ್. ಮತ್ತು ಎಳ್ನೀರು ಬಂದುಬಿಟ್ಟು 20 ರೂಪಾಯಿ 30 ರೂಪಾಯಿ ಅಷ್ಟೇ. ನೋಡ್ತಾ ಇರ್ಬೋದು. ಇಲ್ಲಿ ಯಾಕೆ ಇಷ್ಟೊಂಥರ ಕ್ರೌಡ್ ಇದೆ ಅಂದರೆ, ಇಲ್ಲಿ ಮೋಕ್ಷದಾಯ ಅಂತ ಒಂದು ಪ್ಲೇಸ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಕಲ್ಲಿರುತ್ತೆ, ಕಲ್ಲು ಮಧ್ಯದಲ್ಲಿ ಹೋಗಬೇಕು. ಆ ಕಲ್ಲು ಮಧ್ಯದಿಂದ ನಾವು ಬಂದರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇಷ್ಟೊಂದು ಜನ ಕ್ರೌಡ್ ಇದೆ. ಬನ್ನಿ ತೋರಿಸ್ತೀನಿ. ಫೈನಲಿ 11 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನು 3 ಕಿಲೋಮೀಟ್ರ್ ಇದೆ. ತುಂಬ ಟಯರ್ಡ್ ಆಗ್ತಾಯಿತ್ತು, ಮಾತ್ರ ಕಾಲು ಹೆಜ್ಜೆ ಇಡೋಕ್ಕಾಗ್ತಾಯಿಲ್ಲ. ಅಪ್ಪ, ಇನ್ನೊಂದು ಅರುಣಾಚಲಮಲ್ಲಿ ನೀವು ಅಂದ್ಕೊಂಡಿದ ತಕ್ಷಣ ಬರೋಕ್ಕಾಗಲ್ಲ. ಋಣ ಕೂಡು ಬರಬೇಕು, ಹಂಗಾದಾಗ ಮಾತ್ರ ಬರೋಕ್ಕಾಗೋದು. ಹಂಗೇ ಎಲ್ಲರೂ ಕೂಡ ಗಿರಿ ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ. 14 ಕಿಲೋಮೀಟ್ರು ಟಾರ್ ರೋಡಲ್ಲಿ ಸುಮ್ಮನೆ ಅಂದ್ಕೊಂಡಿದ್ದೀರ, ಕಲ್ಲು ಹಂಗೆ ಚುಚ್ಚುತ್ತಾ ಇರುತ್ತೆ. ಕೆಲವರೆಲ್ಲ ಮಧ್ಯಲ್ಲೇ ನಿಲ್ಲಿಸ್ಬಿಡ್ತಾರೆ. ಬಟ್ ನಾನು ಮಧ್ಯದಲ್ಲಿ ಗಿದ್ದಲ್ಲಿ ನಿಲ್ಲಿಸಿಲ್ಲ.
ಸಾಲಲ್ಲೇ ಕೂತ್ಕೊಂಡು ಸ್ವಲ್ಪ ಅದು ಇದು ತಿನ್ಕೊಂಡು ಅದು ಇದು ಅಂದರೆ ಸ್ವಲ್ಪ ಹಣ್ಣು ಸ್ನ್ಯಾಕ್ಸು ಅಷ್ಟೇ ವಿಶ್ರಾಂತಿ ತೊಗೊಂಡು ಬರ್ತಾ ಇದ್ದೀನಿ. ಇನ್ನೊಂದು 3 ಕಿಲೋಮೀಟ್ರ್ ಇದೆ. ಆ 3 ಕಿಲೋಮೀಟ್ರ್ ಮುಗಿಸ್ಬಿಟ್ರೆ ನನ್ನ ಕಾಲ್ಗೆ ಒಳ್ಳೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ನಾನು. ಸೊ ಈಗ ನೋಡಿದ್ವಲ್ಲ ಇದೇ ಈಶಾನ್ಯ ಲಿಂಗ. ಸೊ ಫೈನಲ್ಲು. ಸೊ ಇಲ್ಲಿಗೆ 12 ಕಿಲೋಮೀಟ್ರನ್ನ ಕಂಪ್ಲೀಟ್ ಮಾಡ್ತೀವಿ. ಇನ್ನೊಂದು ಕಿಲೋಮೀಟ್ರು ಹೇಗೇನು ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಆ ದೇವಸ್ಥಾನಕ್ಕೆ ಹೋಗ್ತೀವಿ. ನಿಜವಾಗ್ಲೂ ಟಾರ್ ರೋಡ್ ಮೇಲೆ ನಡೆಯೋದು ಅಷ್ಟು ಸುಲಭ ಅಲ್ಲ. ಏಕೆಂದರೆ ಸ್ವಲ್ಪ ತರಿ ಥರ ಇರುತ್ತೆ ಗೊತ್ತಾ. ಒಂದು ಪಕ್ಷ ಮಣ್ಣು ನೆಲದ ಮೇಲೆ ನಡಿಬೋದು, ಇದ್ರ ಮೇಲೆ ನಡೆಯೋಕ್ಕಲ್ಲ. ಇವಾಗಲೇ ಹಿಂಗೆ ಇನ್ನೇನಾದರೂ ಆಫ್ಟರ್ನೂನ್ ಟೈಮ್ ಬಂದ್ಬಿಟ್ರಂತೂ ಮುಗೀತು ಕತೆ. ಫೈನಲಿ 14 ಕಿಲೋಮೀಟರ್ಸು ಪ್ರದಕ್ಷಿಣೆನ ಮುಗಿಸಿದ್ದೀವಿ. ಇದೆ ನೋಡಿ ಡೆಡ್ ಎಂಡ್. ಫೈನಲಿ ಮುಗಿಸಿದ್ದೀನಿ. ಅಮ್ಮ ಇವಾಗ ಏನಿದ್ರು ಮೇಯ್ನು ಅಗ್ನಿಲಿಂಗ ನೋಡೋಕೆ ಹೋಗಬೇಕು. ಬಟ್ ಕಾಲೆಲ್ಲ ತುಂಬ ನೋವ್ತಾ ಇದ್ದಾವೆ. ಕಾಲು ಮಾತ್ರ ಕಾಲುಗಳೆಲ್ಲ ನೋಡ್ರಿ ಗೋಪುರ ಎಷ್ಟು ಉದ್ದ ಇದೆ. ಇದು 2000 ಇಯರ್ಸ್ ಓಲ್ಡು. ಸೊ ಟೆಂಪಲ್ ಓಪನ್ ಆಗೋದು 5 ಗಂಟೆಗೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 4 ಗಂಟೆ. ಇನ್ನೂ 1 ಅವರು ರಶ್ ನೋಡ್ರಂತೂ ಕಳೆದೋಗ್ಬಿಡ್ಬೇಕು. ಪರವಾಗಿಲ್ಲ. 14 ಕಿಲೋಮೀಟ್ರ್ ನಡೆದೀವಿ ಅಂತ ಇದ್ಯಾವ ಲೆಕ್ಕ. ಪ್ರದಕ್ಷಿಣೆ ಮುಗೀತಿಲ್ಗೆ 14 ಕಿಲೋಮೀಟ್ರು. ಸೊ ಇವಾಗ ದರ್ಶನಕ್ಕೆ ಹೋಗಬೇಕು. ಸೊ ಅದಕ್ಕೆ ಕ್ಯೂವಲ್ಲಿ ನಿಂತ್ಕೋಬೇಕು. ಸೊ ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಇರಲ್ಲ. ಸೊ ನೋಡೋಣ ಬನ್ನಿ. ಫೈನಲಿ ದರ್ಶನಕ್ಕೆ ಬಂದಿದ್ದೀವಿ. ನಾನು ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂದ್ಕೊಂಡೆ, ಬಟ್ ಅಲೋ ಇದೆ. ಬಟ್ ದೇವ್ರ ಫೋಟೋ ತೆಗಿಯೋಂಗಿಲ್ಲ ಒಳಗಡೆ. ಸೊ ನಾವು ಒಂದು 5 ಗಂಟೆ ಹಂಗೇನೋ 5 ಗಂಟೆ 4:15 ಹಂಗೆ ನಾವು ಗಿರಿ ಪ್ರದಕ್ಷಿಣೆ ಮುಗಿಸಿದ್ವಿ. ಸೊ 5:15 ಇದು ಓಪನ್ ಆಗಿದೆ. ಅರ್ಧ ಗಂಟೆ ಫುಲ್ಲು ಕ್ಯೂ ಅಲ್ಲಿ ಕಾದು ಇವಾಗೆಲ್ಲ ಕ್ಯೂ ಮೂವ್ ಆಗ್ತಾಯಿದೆ. ಸೊ ಇಲ್ಲಿ ಫೈನಲ್ಲು. ಇದ್ರ ಮುಂದೆಗಡೆ ವೀಡಿಯೋ ಮಾಡೋದಿಲ್ಲ. ಸೊ ನಿಮ್ಗೆ ಈಚೆ ಸಿಗ್ತೀನಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಅಡ್ವೆಂಚರ್ ಆಗಿ ಬೇರೆ ಥರ. ಸೊ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಟಾಟಾ, ಬೈ ಬಾಯ್, ಟೇಕ್ ಕೇರ್.